ಸುಂದರವಾದ ವನಕಿರಿಯ ಅಪೂರ್ವ ಸೃಷ್ಟಿ ಸೌಂದರ್ಯದ ಸೊಬಗನ್ನು ಭಾವ ಪರವಶವಾಗಿ ಸವಿಯುವಾಗ ಅದು ಎಂತ ಆನಂದ, ಅದು ಎಂತ ಉಲ್ಲಾಸ. ಈ ಸುಂದರವಾದ ಸೊಬಗನ್ನು ಸವಿಬೇಕಾದ್ರೆ ನನ್ನ ಮನದಲ್ಲಿ ಏನೋ ಒಂಥರ ಕಾತುರ. ನನ್ನ ನಿರಂಜನನ ಬಿಸಿ ಅಪ್ಪುಗೆಯು ಬಿಸಿ ಚುಂಬನಕ್ಕಾಗಿ ನನ್ನ ಅಗರಗಳು ಮಿಡಿತಾ ಇದೆ. ನನ್ನ ದೇಹದ ನರನಾಡಿಗಳಲ್ಲಿ ಅದು ಎಂತೋ ಅವ್ಯಕ್ತ ಭಾವನೆ ಉಂಟಾಗ್ತಾ ಇದೆ. ನಿರಂಜನ್, ಎಲ್ಲಿದ್ದೀಯಾ ನಿರಂಜನ್? ಕಮಾನ್, ಎಲ್ಲಿದ್ದೀಯಾ? ನೆನೆದವರ ಮನದಲ್ಲಿ ಎಂಬಂತೆ ನಿನ್ನ ಮನದಿಚ್ಛೆಯನ್ನು ಈಡೇರಿಸಲು ಓಡೋಡಿ ಬಂದಿರುವೆ ರಜನಿ, ಓಡೋಡಿ ಬಂದಿರುವೆ. ನಿರಂಜನ್, ನೀವು ಖಂಡಿತವಾಗಿಯೂ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇಷ್ಟೊಂದು ಯಾಕೆ ಲೇಟ್ ಮಾಡಿದ್ರಿ? ನಿಮ್ಗೋಸ್ಕರ ಕಾದು ಕಾದು ನನಗೆ ಸಾಕಾಗಿ ಹೋಯ್ತು. ಇಲ್ಲ ರಜನಿ, ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದೆ. ರಜನಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನೀವ್ ಹೇಳಿದ್ರೆ ತಾನೆ ನನಗೆ ಗೊತ್ತಾಗೋದು. ಅದು ಎಂತ ವಿಷಯ ಹೇಳಿ. ನಿನ್ನನ್ನು ತಿರಸ್ಕರಿಸಿ ಆ ಶಾರದಳ ಬೆನ್ನು ಹೊತ್ತಿರುವ ಆ ವಿಶಾಲನಿಗೆ ಅವರ ಮನೆಯವರಿಂದಲೇ ಮುಖಭಂಗವಾಗಿದೆ. ಅಂದರೆ ಶಾರದಾಳ ಮದುವೆ ಈಗ ಆ ಆಕಾಶನ ಜೊತೆ ಸಟ್ಟಾಗಿದೆ. ಪಾಪ, ಅವಳಾದರೆ ಏನು ಮಾಡುತ್ತಾಳೆ? ವಿಶಾಲ ಒಬ್ಬ ಅನಾಥ. ಈ ಆಸ್ತಿಗೆಲ್ಲ ಆಕಾಶನೇ ತಾನೇ ಯಜಮಾನ. ಅದಕ್ಕಾಗಿ ಜವಾನನ ಜವಾನಿಯಾಗೋ ಬದಲು ಯಜಮಾನನಿಗೆ ಯಜಮಾನಿಯಾಗುತ್ತಿದ್ದಾಳೆ, ಗೊತ್ತಾ? ವಂಡರ್ಫುಲ್ ನಿರಂಜನ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಹೇಳಲಾರದಷ್ಟು ಖುಷಿ ಆಗ್ತಾ ಇದೆ. ಆ ಸೊಕ್ಕಿನ ವಿಶಾಲನಿಗೆ ತಕ್ಕ ಪಾಠವನ್ನೇ ಕಲಿಸಿದ್ದಾರೆ ಆ ಮನೆಯವರು. ಅಯ್ಯೋ ಹುಚ್ಚಿ, ಆ ಚಾಣಾಕ್ಷ ಬುದ್ಧಿ ನಿನ್ನ ಹತ್ತಿರ ಇಲ್ಲದಕ್ಕೆ ನನಗೆ ಸಂಕಟವಾಗುತ್ತದೆ. ನಿರಂಜನ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಅಪರಂಜಿ ಅಂತ ಅಷ್ಟ ಐಶ್ವರ್ಯದ ಅಧಿಪತಿಯಾದ ಆಕಾಶನನ್ನು ಆ ಅಷ್ಟದರಿದ್ರ ಹೆಣ್ಣು ಸಲೀಸಾಗಿ ಬುಟ್ಟಿಗೆ ಹಾಕಿಕೊಂಡಿರುವಾಗ ನಾವು ಸುಮ್ಮನೆ ಕೂಡುವುದು ನಮ್ಮ ಮೂರ್ಖತನ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಅದು ಹೇಳಿ. ನೋಡು ರಜನಿ, ನಾ ಹೇಳುವುದನ್ನು ಗಮನವಿಟ್ಟು ಕೇಳು. ನಾ ಹೇಳಿದ ಹಾಗೆ ನೀನು ನಡೆದುಕೊಂಡರೆ ನಾನು ನೀನು ಜೀವನ ಪರ್ಯಂತ ಸುಖವಾಗಿರಬಹುದು. ಹೇಗಾದರೂ ಮಾಡಿ ನಿನ್ನ ಮೋಹಕ ಸೌಂದರ್ಯದ ಬಲೆಯಲ್ಲಿ ಆಕಾಶ ಎಂಬ ಮೀನು ಬಿದ್ದು ಒದ್ದಾಡುವಂತೆ ಮಾಡಿ ನಿನ್ನ ಮೋಹಪಾಸದಲ್ಲಿ ಅವನನ್ನು ಬಂಧಿಸಿ ಮೋಸಗೊಳಿಸಿ ಅವನ ಆಸ್ತಿಯನ್ನು ನಮ್ಮದಾಗುವಂತೆ ಮಾಡಬೇಕು. ಇದಕ್ಕೆ ನನ್ನ ಸಹಾಯ ಸಹಕಾರ ಇದ್ದೇ ಇರುತ್ತದೆ. ಅದೇನೋ ನಿಜ. ಆದ್ರೆ ಈ ಪ್ರೀತಿಯ ಕಣ್ಣ ಮುಚ್ಚಲೆ ಆಟದಲ್ಲಿ ನಾವೇ ಕಾಲು ಜಾರಿ ಕನ್ನಡಿಗೆ ಬೀಳುವಂತಾದ್ರೆ ನೋ ರಜನಿ, ನೋ. ಆದರೆ ಅನ್ನುವ ಅನುಮಾನ ಈ ನಿರಂಜನನ ಡಿಕ್ಷನರಿಯಲ್ಲೇ ಇಲ್ಲ. ಶಿವನುಡಿಯ ಶಕುನದ ಹಕ್ಕಿ ಎಂದರೆ ಅಪಶಕುನದ ಹಣ್ಣನ್ನ ಕೊಕ್ಕುತ್ತಿರುವೆಯಲ್ಲ. ನೋಡು ರಜನಿ, ನೀನ್ ಯಾವುದಕ್ಕೂ ಭಯಪಡಬೇಡ. ಆಯ್ತು ನಿರಂಜನ್, ನಮ್ಮ ಒಳಿತಿಗಾಗಿ ನೀವಿಷ್ಟು ಹೇಳ್ತೀರಿ ಅಂದ ಮೇಲೆ ನೀವು ಹೇಳ್ದಾಗೆ ನಾನು ಏನ್ ಬೇಕಾದ್ರೂ ಮಾಡಲು ಸಿದ್ಧಳಾಗಿದ್ದೇನೆ. ಹೀಗಿರುವಾಗ ಇನ್ನೊಂದು ವಿಷಯ, ಆ ವಿಶಾಲನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಮತ್ತೊಮ್ಮೆ ಸದಾ ಅವಕಾಶ ಒದಗಿತ್ತು ಅಂತ ಸಂತೋಷ ಪಡ್ತೇನೆ ನಾನು. ಹಾಗಾದರೆ ಚೈತನ್ಯ ತುಂಬಿಕೊಂಡಿರುವ ಚೈತ್ರದ ಚಿಗುರಿನಿಂದ ಕಂಗೊಳಿಸುತ್ತಿರುವ ಈ ಚಂದೋಡಿ ಚೆಲುವೆಯ ಚಂದವನ್ನು ನಾನು ಆನಂದವಾಗಿ ಸ್ವೀಕರಿಸಲೇ. ನಿರಂಜನ್, ಆರಿ ಹೋದ ದೀಪಕ್ಕೆ ಜ್ಯೋತಿಯಾಗಿ ಬಂದಿದ್ದೀರಾ. ಅಳಿದು ಹೋದ ಆಸೆಗಳಿಗೆ ಸ್ಫೂರ್ತಿಯಾಗಿದ್ದೀರಾ. ಬತ್ತಿ ಹೋದ ಬಾವಿಗೆ ನೀರಾಗಿ ಬಂದಿದ್ದೀರಾ. ಕುರುಡಾಗಿದ್ದ ಜೀವಿಗಳಿಗೆ ಕಂಗಳಾಗಿದ್ದೀರಾ. ನಿಸಕ್ತಿ ಇರುವ ಈ ನನ್ನ ಬದುಕಿಗೆ ನವ ಚೈತನ್ಯ ತುಂಬಿದ ರಸಿಕರು ನೀವು. ಅಂದ ಮೇಲೆ ನಾನು ನಿಮ್ಮನ್ನು ತಿರಸ್ಕರಿಸುವುದೇ? ನೋ ನೋ ನೋ, ಖಂಡಿತವಾಗಿಯೂ ಇಲ್ಲ ನಿರಂಜನ್. ಅಂಬಿಕಾ ಚಳಿತಾಳೆನು
ಅಂಬಿಗಾ ಬಿಸಿ ಮಾಡಯ್ಯ ಅಂಬಿಗಾ ಗಮನದಲ್ಲಿಟ್ಟು ಕಾರ್ಯ ಸಾಧಿಸು. ಆದಷ್ಟು ಬೇಗ ಸಾಧಿಸಲು ಪ್ರಯತ್ನಿಸು. ಮರೆಯಬೇಡ, ನೆನಪಿನಲ್ಲಿಟ್ಟುಕೋ. ನಿರಂಜನ್, ನೋಡ್ತಾ ಇರಿ ಈ ರಜನಿಯ ಆಕರ್ಷಣೀಯ ಆಟ ಮುಂದೆ ಹೇಗೆ ನಡೆಯುತ್ತೆ ಅಂತ. ನಾನು ಬೀಸುವ ಚಾಳಿಗೆಯಲ್ಲಿ ಆಕಾಶನೆಂಬ ಮನಸ್ಸು ಬುಗುರಿ ಹಾಗೆ ಹೇಗೆ ತಿರುಗುತ್ತೆ ಅಂತ ನೀವೇ ಹೇಳ್ತೀರಾ ಈ ರಜನಿ ಎಂಥವಳು ಅಂತ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ, ಬರತಾಳ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿ ಬಿಡಿಕೆ, ನಿಂತಾಳ ಗಡಿ ಬಿಡಿಕೆ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ, ಬರತಾಳ ನನ್ನ ಹುಡುಗಿ. ಅಂತೂ ಇಂತೂ ಬಂಗಾರಿ ಇಟ್ಟಿಂಗ್ ಇರ್ಲೇನ ಲೈನ್ ಎಳೆದ್ ಫಿಟ್ಟಿಂಗ್ ಮಾಡಿ ಎಲ್ಲಾ ಕಲೆಕ್ಷನ್ ಮುಗಿಸಿ ಕೊಟ್ಬಿಟ್ಟೇನ್ರಿ. ಈಗೇನಿದ್ರ ಆಕಿ ಹೃದಯನ್ನ ಮನಿ ಒಳಗ ನನ್ನ ಪ್ರೀತಿಯನ್ನ ಮೀಟರ್ ಕುಂದರ್ಸ್ಬೇಕಂತೇಳಿ ಶತಾ ಪ್ರಯತ್ನ ಮಾಡಕತ್ತೀನ್ರಿ. ಆದ್ರ ಪ್ರಯತ್ನಕ್ಕೆ ಇನ್ನೂ ಫಲ ಸಿಗ್ತಿಲ್ಲ ನೋಡ್ರಿ. ಅದೇನ ಅಂತಾರಲ್ರಿ, ಕೈಗ್ ಬಂದ್ ತುತ್ತು ಬಾಯಿಗ್ ಬರ್ದಂಗ ಐತ್ರಿ. ನೋಡೋಣ, ಮರಳಿ ಯತ್ನ ಮಾಡುವ ಅನ್ನಂಗ ಬಂಗಾರ ನೋಸ್ಕೊಳಕ ಭಗೀರಥ ಪ್ರಯತ್ನ ಮಾಡೇ ಬಿಡ್ತೀನಿ.
ಅದಳೋ ಮರಿ ಈಕೆ ಬಾರೋ ನೀ ಮೌನ ಬಾ ಹೊರಗ ಬಾ ನಾ ಬರ್ಲೆ ಮಾಡಕ್ ದಾರಿ ಕಾಯಕತ್ತೀನಿ ಫಿಟ್ಟಿಂಗ್ ಫಿಟ್ಟಿಂಗ್ ಹಳೆ ಅಡಕಾಸ್ಬಿ ಅಲ್ಲ ಈಗ ಮಾಡಿದ ಸಾಕಾಗಿಲ್ಲನು ನಾನ್ ನೋಡಿದ್ರ ಅವನವನ ಸಾಪಿದ್ದು ಹೊಡೆಕ ಒಂದ ಸವನ ನೀನ್ ದೊಡಕ್ ದೊಡಕ್ ಅಂತ ಫೋಟೋನ ಹೊಡೆದಿದಿ ಅಷ್ಟೇ ಅಲ್ಲ ನೋಡು ಚಂದಾಗ ಒಂದು ಸ್ಪೀಡ್ ಓಡಾಕತ್ತಿದ್ ಮೀಟರ್ ಕೊಡ್ಸ ಅಂದ್ರ ನೀ ನೋಡಿದ್ರ ಹೆಂಗೈತಿ ಗೊತ್ತನದು ನಿನ್ ಮೀಟರ್ ಸ್ಪೀಡ್ ನೋಡಿದ್ರ ಮೊಲದ ಸ್ಪೀಡ್ ಆಗೈತಿ ಯಾಕ ನನ್ನ ಕೈಯಾಗ ತೆಂಗಿನ ಚಿಪ್ ಕೊಡ್ಬೇಕಂತ ಮಾಡಿ ಏನು ಅದ ವಿಷಯ ಅದಕ್ ನಾನೇ ಮಾಡ್ಲಿ ನೀ ಮಾಡ್ಲಿಕ್ಕಂದ್ರ ಮತ್ತ ನಾ ಏನ್ ಮಾಡ್ಲಿ ಚೇ 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 ನಿನಗ್ ಮಾಡತ್ತೀನಿ ಅಲ್ಲೇ ಅದ ಏನಿದ್ರು ನಾನಾ ಮಾಡ್ತೀನಿ ಆದ್ರ ಒಂದ್ ವಿಷಯ ಏನದು ನಿನ್ನ ಮೀಟ್ರ್ ಸೀಲ್ ಬಂದೈತೆ ಹೌದಿಲ್ಲ ಅದ್ ಹಂಗ ಬಂದೈತಿ ಯಾಕಂದ್ರ ಇನ್ನು ಯಾರು ಬಿಚ್ಚ ನೋಡೇ ಇಲ್ಲ ಅದೇ ನಮ್ ತಿಪ್ಪಣ್ಣಗ ML ಗೌರ್ಗೆ ಬಿತ್ತಾಕ್ ಬರ್ತ ಅಲ್ಲೇ ಅದ್ ಏನಿದ್ರು ನಮ್ಮ ಮತ್ತ ಹರಿಯಾದ ಹುಡುಗರಿಗೆ ಆಟಲೇ ಬಿತ್ತಾಕ್ ಬರೋದ ನೋಡ ನೀವು ಅಂದ್ರ ನಿನ್ನ ಅಭ್ಯಂತರ ಏನಿಲ್ಲಪ್ಪ ಅಂದ್ರ ನಿನ್ ಸೀಲ್ ಉಚ್ಚಿ ಕೆಲಸ ಮಾಡಂದ್ರ ಮಾಡ್ತೀನಿ ನೋಡ ಚಂದಾಗ ಮಾಡು ಯಾರು ಬೇಡ ಅಂತಾರ ಮಾಡು 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 ಈಗ ಚಂದಾಗಿ ವಿಚಾರ ಮಾಡ್ಯಾಳ ಮತ್ತ ನಾಳೇನ ಹಂಗ ಮಾಡಿದಿ ಹಿಂಗ ಮಾಡಿದಿ ಅಂತ ಅನ್ಬಾರ್ದ ಮುಂದೆ ಏನಾದ್ರೂ ಸಹಿಸ್ಕೊಳಕ ಬೇಕ ಏನಾಗ್ತದ ಯಾರು ಮಾಡ್ಲಾರ್ದನ ಯಾರು ಮಾಡಿದ್ರ ಅಷ್ಟ ಎಷ್ಟ್ ಮಂದಿ ಮಾಡಿದ್ರು ಅಷ್ಟ ಮಾಡ ಹಂಗಲ್ಲಿ ನಾ ಒಂದ್ ಸಲ ಏನಾರ ನಿನ್ ಮೀಟ್ರ್ ಸೀಲ್ ಹೊಡೆದ್ ರಿಪೇರಿ ಮಾಡಿನ ಅಂದ್ರ ಬೇರೆ ರಿಪೇರಿ ಬರಕ ಶುರು ಮಾಡ್ತೈತ್ಲಿ ಅದಲ್ದ ನಮ್ ಮ್ಯಾಗಿನ್ ನಮ್ಮ ಊರನ್ ಹುಡ್ಗುರ್ ಅದರಲ್ಲ ನಮ್ ಶಿವಪ್ಪ ಮಾವ ಹಂಗ ಆದರ್ಶಪ್ಪಣ್ಣ ಅವ್ರ ಕೈಯಾಗ ಏನಾರ ಸಿಕ್ಕ್ರ ನಮ್ ಮರದಿ ಮೂರ ಕಾಸಿಗೆ ಅರ ಗ್ಯಾರಂಟಿ ನೋಡಿ ಅಯ್ಯೋ ಇಷ್ಟೆಲ್ಲ ಕಾಸಿಗೆಯಿಂದ ಕೊಡ್ಸೋದ ಮೇಲೆ ಯಾಕೆ ಚಿಂತೆ ಮಾಡ್ತೀರಿ ಆಗೋದ ಹೋಗ್ಲಿ ಬಿಡ ಹಂಗಾದ್ರೆ ನಾ ಈಗ ಹೋಗ್ ಬರ್ಲೇ ಲೇ ಬಂಗಾರಿ ಯಾಕ ಹಂಗ ಹೋಗ್ಕೆ ಮತ್ತೇನ್ ಮಾಡ್ಲಿ ಅಲ್ಲದೆ ನಿನಗೋಸ್ಕರ ಈ ಜೀವ ಎಷ್ಟೊಂದ್ ಹೈರಾಣ ಆಗೈತಿ ಅದಕ್ಕಾರ ನೀನು ಪ್ರೀತಿ ಪಿಸರ ಕೊಟ್ಟು ಹೋಗಲ್ಲ ಪ್ರೀತಿ ಪೀಸ ಅಯ್ಯೋ ಅದ್ನೇನ್ ಕೊಡುದು ಲೇ ನೀನು ಕೊಡೋದ್ ಬ್ಯಾಡಲಿ ನೀ ಕಣ್ಣು ಮುಚ್ಚಿಗೆ ನಿಂತ್ಕೊಂಬಿಡ ನಾ ತಗೊಂಡು ಹೋಗ್ಬಿಡ್ತೀನಿ ಕಣ್ ಮುಚ್ಕೊಂಡ್ ನಿಂತ್ರ ಹೆಂಗ್ ಕೊಡಕ್ ಬರ್ತೈತಿ ನೋಡು ನೀ ಆಮೇಲೆ ನಮ್ ಗಿರ್ನಿ ಕಡೆ ಬಾ ಅಲ್ಲೆಲ್ಲ ಕೊಟ್ಟು ಕಳಿಸ್ತೀನಿ ಅಯ್ಯ ಏನ್ ಕೊಡುದು ಅದ 100 ರೂಪಾಯಿ ₹100 ಕೊಡ್ತಾಳಂತೀಕಿ ಯಾವ್ದಲೇ ಕರ್ಕೊಂಡ್ ನೋಡ್ರಿ ಎತ್ತಾಗರ ₹100 ಕೇಳಿದ್ಲ ಇಕ್ಕಿಲ್ಲ ಅದಲ್ಲೇ ಮುತ್ತಲೇ ಮುತ್ತು ಬಾ ಹೊಳೆ ಹಂಗಾರ ತಡ ಯಾಕ ಇದ ಹುರುಪಿನ್ಯಾಗ ಎಬುಸು ನಾ ಎಬ್ಸಿ ನಿಂದ ಎಬಸು ನನ್ ಜೊತೆ ಕಾಲೆ ಮಗಸ ಶ್ರಾವಣ ತಿಂಗಳದಾಗ ಗುಡಿಗೇರಿ ಜಾತ್ರಾಗ ಹಿಂದಿಂದ ಬರುವಾಗ ಗೆಳತಿ ಹೆಂಗೆಂಗೈತೆ
ಬಾಲ್ಯ ನೋಡ್ರಿ ಇವ್ರು ಅವಳು ಹಾದೆನ್ನಲ್ಲ ಬೀದೆನ್ನಲ್ಲ ಏನ್ ಕುಣಿಯಾಕತ್ ಬಿಡ್ರಿ ಶ್ರಾವಣ ತಿಂಗಳದಾಗಂತ ಏಸ್ ಮನಿ ಹಾಳು ಮಾಡಿಯಪ್ಪ ಮಗನ ಲೇ ಬಾಲ್ಯ ಈಸ್ ದಿನ ಹೀಟ್ಗೆ ಹತ್ತಿತ್ಲೆ ಕುದುರಿ ಇವತ್ತು ಸಿಕ್ಕೈತಿ ಅಂದ್ರ ಈಸ್ ದಿನ ಏನ್ ಕೆಲಸ ಇದ್ದಿಲ್ಲ ಇಲ್ಲಲೇ ಹೋ ನಿನ್ ನಾವು ತೋರ್ಸಿದ್ರ ಬಾಲ್ಯ ಹೋಗಿ ಏನ್ ತೋರ್ಸೈತಿಲ್ಲ ದವಾಖಾನಿಗೆ ಹೋದ್ರ ಅವ್ರ ಹೀಟ್ ಡಾಕ್ಟರ್ ಚೆಕ್ ಮಾಡಿದಾರ ಒಳ್ಳೆ ತೋರ್ಸ್ಕೊಂಡ್ ಹೋಗ ಡಾಕ್ಟರ್ ತಕ ಹೋಗಂತ ಹೇಳ್ತೇನೆ ಮತ್ತೆ ಅದಕ್ಕ ಮತ್ ನೀನ ಅಲ್ಲೇ ಬಾಲ್ಯ ಇದು ಯಾವ್ದಪ್ಪ ಇವನು ಅವನು ಹಂದಿ ಮರಿ ಲೇ ಮಗನ ಓಹೋ ಬೆಳೆಪಣ ನೀ ಏನಪ್ಪ ಯಪ್ಪ ಆರಾಮೈತಲ್ಲ ಲೇ ಮಗನ ಬೆಣ್ಣಿ ಅಂತ ಮಾತಾಡಿ ನನ್ನ ಕಣ್ಣಿಗೆ ಮಣ್ಣರ್ಚ ಕೆಲಸ ಮಾಡ್ಬೇಡ ಮಗನ ಅಲ್ಲಲಿ ಮಟ್ಟ ಮಧ್ಯಾಹ್ನದಾಗ ಇಂತ ಬಿಸಿಲಾಗ ನಡು ಬೀದಿಯಾಗ ಮದುವೆ ಆಗ ಹುಡುಗಿನ ಕರ್ಕೊಂಡ್ ನಿಂತಿಯಲ್ಲ ಮಗನ ನಿನಗೇನ ಮಾನ ಮರ್ಯಾದೆ ಐತೆ ನಿಲ್ಲಿ ಜೋಳ ಎಲ್ಲ ಮಾಡಿಬಿಟ್ಟಿನಿ ನಿಮ್ಮ ಮೌನ ಅಲ್ಲೋ ಇದೇ ನಿಂಗ್ ಕೇಳಕೈತಿ ಬಂಗಾರ ಜೋಡಿ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತ ಅದನ್ನ ಮಾತಾಡ್ಕೊಂತ ನಿಂತಿದ್ದೆ ಅದನ್ನೆಲ್ಲ ತಗೊಂಡ್ ನೀನೇ ಮಾಡ್ತಿ ಏನಂದಿ ಮಗನ ಲೇ ನೀನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದು ಮರ್ತೀಯ ಮಗನ ನಿನ್ನ ಕೆಲಸ ಏನಿದ್ರೆ ಅದಕ್ಕೆ ಹೊತ್ತು ಗೊತ್ತು ಅನ್ನೋದೈತಿ ಅದನ್ನ ಬಿಟ್ಟು ಸಿಕ್ಕಲ್ಲೇ ಹರಿಯದ ಹುಡುಗಿಯರ್ ಗೊತ್ತ ಮಾತ್ ಶುರು ಮಾಡಿದಿ ಅಂದ್ರ ನಿನ್ನ ಇಲ್ಲಿ ಕುಂತಾರಲ್ಲ ಮಂದಿ ಜ್ವಾಳದಾಗ ಮಗಸ್ತಾರ ಹುಷಾರ ಅಲ್ಲ ಮಕ್ಕಂಡಿ ಅಂತಾನೆ ಹೇಳಾಕತ್ತೀನಪ್ಪ ಪುಣ್ಯಾತ್ಮ ಮಕ್ಕಂಡ ಹಿಂದಕ್ ಮೈಕ್ನಾಗ ಒದರ್ಸಿದ್ರಿ ನಮ್ ಗಿರಿಯಪ್ಪ ದೊಡ್ಡಪ್ಪ ಧ್ವನಿನ ಹೋಗ್ಬಿಡ್ತದ ಮೈಕ್ನಾಗ ಒದಿರಿ ಹಂಗಿತ್ತು ನಮ್ ಪವಾಡ ಅಯ್ಯೋ ನಿನ್ನ ಪವಾಡ ಅಯ್ಯೋ ಮಾವ ಆ ಬಾನೂರ್ದಷ್ಟು ಯಾಕೆ ಸಿಟ್ಟಿಗೆ ಬರ್ತಿದಿ ಮಂಡಿ ಕೊಡ್ಸಿದ್ದು ಮೀಟರ್ ಬಾಳ ಸ್ಪೀಡ್ ಓಡಾಕತ್ತಿತ್ತ ಅದಕ್ಕೆ ಸ್ವಲ್ಪ ಚಂದಾಗ ರಿಪೇರ್ ಮಾಡನ್ನೆ ಅದಕ್ಕೆ ಹೂ ಅನ್ಕೊತ ನಿಂತಿದ್ದ ನೋಡು ಲೇ ಬಂಗಾರಿ ತಡಕ ಅವ ಚೊಲವಲ್ಲವ ಹೆಣ್ಮಕ್ಳು ಶರ ಕಂಡ್ರ ಸಾಕ ಮಗ ಪ್ಯಾನಿನ ಗಡ್ಡಿ ಸುತ್ತ ಬ್ಲೇಡ್ ಹೆಂಗ ಸುತ್ತಾವ ಹಂಗ ಸುತ್ತಾನ ಇವ ಹಾಪ ರಸ್ತೆ ಹಾರಿಸ್ಬಿಡ ಉದುರ್ಗಿನ ಬಿದ್ದಿತ್ತ ಅವಂದಲ್ಲೇ ಉದುರೈತೆ ಅದ ಇನ್ನೊಂದ್ ಚೂರ್ ಹಿಡ್ದೈತೆ ಯಾವಾಗ ಬೀಳ್ತೈತೆ ಗೊತ್ತಿಲ್ಲ ಮುಂದ್ ಕುಂತಾರ ಹುಷಾರ ಮತ್ತೆ ನೋಡಿದ್ರಿ ಮತ್ತಪ್ಪ ಹೂವಾರಿ ಅಳಿಯಾಡ್ಸ್ಬಳ್ಳಿ ನೋಡ್ಬೇಡಿ ದಾರ್ಯಾಗ ಒಂದು ಹೂವು ಅರಳಿಂತೈತಿ ಅಂದ್ರ ಎಲ್ಲರ ಕಣ್ಣು ಬೀಳೋ ಸ್ವಾಭಾವಿಕ ಅದ ನಮ್ಮಂತ ರಸಿಕ ಗಂಡಿ ಗುಣ ಧರ್ಮಲಿ ಅದು ನಿಮ್ಮಂತವ್ರಿಗೆ ತಿಳಿಬೇಕ ಎಂತ ವೇದಾಂತದ ಮಾತು ಹೇಳ್ತ ನೋಡ್ರಿ ಲೇ ಮಗನ ಧರ್ಮ ಅಂತ ಬಾಲ ಬಿಚ್ಚಿದಿ ಅಂದ್ರ ಮಗನ ನಿನ್ನ ಚರ್ಮ ಸುಲದ ಚಪ್ಪಲಿ ಮಾಡ್ಕೋಬೇಕಾದಿತ್ತು ಹುಷಾರ ಮಗನ ಅಲ್ಲೇ ಬಂಗಾರಿ ನಿನಗ ಮೊದ್ಲ ಹೇಳಿದ್ಯಾ ಅವ ಚೊಲವಲ್ಲ ಹುಡುಗಿಯರ್ ಶರ ಕಂಡ್ರ ಸಾಕು ಓಡಿ ಹೋಕನ ಅಂತೇಳಿ ಕೇಳಿದೇನ ಮಗ ನೋಡಿ ಈಗ ಹೂ ಅರಳೈತಿ ಅಂತೇಳಿ ಮೂಸ್ ನೋಡಕ್ ಬಂದ ನಾಯಿ ಮೂಸ್ತಾರ್ಗೈತಿ ಅವ ನಮ್ಮ ಮಾಡಿ ನೋಡಲ್ಲ ಕೈ ಮಾಡಾಕತ್ತ ನೀ ಮಾಡ್ತಿ ಕೇಳ ಒಂದ್ ಏನಂತ ಒಂದು ವಿಜ್ಞಾಪನ ಅಂದ ಅವಂದಿ ಈಗ ಮತ್ತೆ ಹೇಳಂ ಬೇಡ ಬಳ್ಳಿ ಬೇಡ ಸುಮ್ ಕುಂದ್ರ ಬಿಡು ಮಾವ ಹಂಗ್ಯಾಕ್ ಮಾತಾಡ್ತಿದಿ ನೋಡ್ ದೋಸ್ತ ನೀನ್ ಜಾಗ ಖಾಲಿ ಮಾಡು ಯಾಕಂದ್ರೆ ಇವತ್ತು ನಿನ್ ಟೈಮ್ ಚಲೋ ಇಲ್ಲ ಅಂದ್ರೆ ನನ್ ಸಾಕಾತನ ಇಲ್ಲಪ್ಪ ನೋಡ್ ಮತ್ ನೀನು ಸಾಕಾಗಿತ್ತಂತ ನನಗ್ ಸಾಕಾಗಿಲ್ಲ ಏನಾಯ್ತು ಒಂದ ಸಲ ನಿಂದ ಬಾಳಿ ಎಬ್ಬಸಂದ್ರೆ ಎದ್ದೇಳಂಗಿಲ್ಲ ಮಕ್ಕೊಂಡಿರೋದಲ್ಲೇ ಯಾಕೆ ಎಬ್ಬಸ್ತಿ ಯಾಕಂದ್ರೆ ನಿನ್ ಟೈಮ್ ಚಲೋ ಇಲ್ಲ ಜಾಗ ಖಾಲಿ ಮಾಡ ಆತ್ ಬಂಗಾರ ಹೇಗಾದ್ರು ಈ ತಿಂಗಳದಾಗ ಬಂದಿರ್ತೈತೆ ಮೀಟ್ರದ್ ಏನ್ರ ಅದ್ರ ಬಗ್ಗೆ ಬಂದಾಗ ಬರಾಕಂತಿ ತಗೋ ಆತ್ ಬಂಗಾರ ಏನ್ ಬರ್ತೀನಿ ಮತ್ ನೋಡಿ ಒಂದ್ ಪಂಗಿನ ಅದಕ್ಕ ತಲೆ ಹರ್ಕೊಂತ ನಿಂದ್ರ ಬೇಡ ಹುಷಾರಿ ಏನ್ ಬರ್ಲ ಹುಡುಗ ಅಷ್ಟು ಚಲೋ ಅಲ್ಲ ಅವನು ಬೇರೆ
ಬೇಲಿ ಹರದ ಮಾಡ್ಯಾನವ. ಇವ ಯಾಕೆ ಹಿಂಗ ಹೇಳಕತ್ತಾನ ಹೇಳೇನ್ರಿ? ಇವನು ಹುಡುಗಿ ಯಾವ್ದ ಪುಂಗಿನ ಅದಕ್ಕೆ ಹುಡುಗ್ಯಾಳಂತ ಅದಕ್ಕ ಬರೀ ಪುಂಗಿನ ಅದನ್ನ ಹಿಡಿದು ಬಿಟ್ಟ ಮಗ. ಏನ್ ವಾಟ ವಾಟ ಅಂತಾನ್ರಿ ಇವನವ್ ನೀವ. ಅವನವನು ಹೊಲ್ಲಿ ವಾಚ್ಕೊಟ್ಟಾಗತಿ. ನಂದಂತ ತಲಿ ಕೆಟ್ಟ ಮೊಸರು ಗಡಿಗೆ ಆಗೋತ. ಹಿಂದಕ್ ನಮ್ ಕುಂಡ್ ಸೂರ್ಯಪ್ಪ ಬತ್ನ ಇದ್ನ ಮತ್ತೆ ಇವ ಅದೀಗ. ಅಯ್ಯೋ ಅದ್ ಹಂಗ ಆಗ್ತೈತೆ, ಹೋಗ್ಲಿ ಬಿಡು. ಅಲ್ಲ, ಆ ಶಾರದಮ್ಮ ಮತ್ತ ವಿಶಾಲಪ್ಪನವ್ರ ಇಬ್ರು ಪ್ರೀತಿ ಮಾಡಾಕತ್ತಿದ್ರ, ಆದ್ರ ಆಕಾಶಪ್ಪನ ಜೊತೆ ಯಾಕೆ ಮದ್ವಿ ಮಾಡಿದ್ರು? ಅದೇನ್ ಕೇಳ್ತಿ ಬಂಗಾರಿ? ಹಿಂದಕ ಹಿರಿಯರು ಸುಮ್ನ ಹೇಳಿಲ್ಲ, ಹೆಣ್ಣು ಹೊನ್ನು ಮಣ್ಣು ಈ ಮೂರು ಋಣ ಇದ್ದರಿಗೆ ದತ್ತವು ಅಂತ. ಹಂಗ ನಮ್ಮ ಆಕಾಶಪ್ಪನವರು ಹಿಂಗಾಗಿ ಜೀವನ ಅವ್ರದ್ದು. ಏನ್ ಕೇಳ್ತಿ ಬಾಳ್ಯಾವ? ಅಂದ್ರ ಅಣ್ಣ ಗುಡಿ ಕಟ್ಟಿದ ತಮ್ಮ ಕಳಸ ಇಡ್ತಾರ. ಏ ಬಂಗಾರಿ ಆಗೈತಿ ಬಾಳೆವು. ಯಾಕಂದ್ರ ಏನ್ ಮಾಡುದು, ವಿಶಾಲಪ್ಪನವ್ರು ಅವ್ರ ತ್ಯಾಗಿಗಳು ಅಂದ್ರ ಕೋಟಿಗೊಬ್ರು ನೋಡು. ಅಲ್ಲ, ನಿನ್ನ ಅವ್ರ ಮನೆಗಿದ್ದ ಕೆಲಸ ಮಾಡ್ತಿ ಅಂದ್ರ ಅವ್ರದ್ದು ಒಂದರ ಗುಣ ನಿನ್ ಕಡೆ ಇಲ್ಲ ಇಲ್ಲ ಬಿಡು, ನೋಡೇ ಇಲ್ಲ. ನಾವು ಇಟ್ಟತನ ಆದ್ರ ನನ್ ಗುಣ ನೋಡಿಯಲ್ಲ ಪೋಯ್ ಅಪ್ಪಿ. ನೀ ತೋರ್ಸ. ಅಲ್ಲಲೇ ಬಂಗಾರಿ, ಏನು ನಾನು ಅವ್ರ ಗತ್ತೆ ನಿನ್ನ ತ್ಯಾಗ ಮಾಡ್ತೀನಿ. ನೀನ್ ಆ ಬಾಲ್ಯಂಗ್ ಗೊತ್ತಾ ಹಾದಿ ಬೀದಿ ಅನ್ನೋದ ಹಿಂಗಾಗ ತೈ ತಕ್ಕ ತೈ ತಕ್ಕ ತೈ ತಕ್ಕ ಅಂತ ಕುಡ್ಕೊಂಡ್ ಹೋಗ್ಬೇಕಂತ ಮಾಡಿ ಏನ್ ಮತ್ತೆ? ಇಲ್ಲಪ್ಪ, ನನಗ ಆ ಬಾಳೆನೂ ಬೇಡ, ಆ ಪುಟ್ಟನು ಬೇಡ. ನನಗೇನಿದ್ರು ನಿಂದ ಕರೆ ಮಸಡಿ ಸಾಕು. ಅಯ್ಯ ಅಲ್ಲ, 4 ಮಂದಿ ಕೇಳ್ರಿ, ನಂದು ಕರೆ ಮಸಡಿ ಐತಿ ಅಂದ್ರ ಮತ್ತ ಅದನ್ನ ಬ್ಯಾರೆ ಐತಿ ಹೇಳಲ್ಲ. ಈಗ ಏನ್ ಬಿಡ್ರಿ ನೀವ ಕಣ್ಣಾರ ತೊಕ ಮಂದಿ ಏನಿಲ್ಲ ನೋಡ. ಐತಲ್ಲ ಕಾಣೋದ ಕಣ್ಣ ಈಗ ಬೆಳ ಕಣಕ. ಅಲ್ಲ, ಯಾಕೆ ಚಿಂತೆ ಮಾಡ್ತಿದಿ? ನೀವ್ ಒಟ್ಟ ಚಿಂತೆ ಮಾಡ್ಬೇಡ. ನೀ ಹಿಡ್ದ ಕೈ ಹಿಡ್ಕೊಂಡ ಅಲ್ಲ ಮಾವ, ನೀ ಹೆಂಗೆಲ್ಲ ಕೈ ಹಿಡ್ಕೊಳಕತ್ತಿ ಅಂದ್ರ ನನಗೊಂದು ಮೂಲಿ ನಾಚಿಕೆ ಆಗತ್ತ. ಬರುತ್ ಮತ್ ನಾಚಿಗೆ ಮತ್ತ ಅರೆಗ್ ಬಂದ ಮ್ಯಾಗ ನಾಚಿಕೆ ಇರ್ಲಾರ್ದ ಮತ್ತೇನಕತಿ ಹೌದಿಲ್ರಿ? ಅದಿಯಲ್ಲ, ಯಾಕೆ ಕೇಳಿಸ್ಕೊಳ್ಳಿ. ಮತ್ ನಾ ಅದಕ್ಕ ಬಂದೀನಿ. ಅದಕ್ಕೆ ಬಂದೀನಿ ನಾನು, ಅದಕ್ಕೆ ಅದೀನಿ. ಇರುವಂತಿ ಗೊತ್ತೈತಿ ನೋಡ್ ಮಾವ, ನೋಡಿ ಕರೆಂಟ್ ಬಂದಿರ್ಬೇಕು, ಜಲ್ದಿ ಗಿರ್ನಿ ಚಾಲು ಮಾಡೋಣ. ಯಾಕಂದ್ರ ಪುಟ್ಟಿ ಬಾಳ ಬಂದಾವ ಇವತ್ತ. ಲೇ ಬಂಗಾರಿ, ಅಷ್ಟಕೊಂಡು ಯಾಕೆ ಅವಸರ ಮಾಡಕೈತಿ? ಏನಾರ ಇಟ್ಟು ಬಂದೇನ ಮತ್ತೆ ನಮ್ಮ ವಿಜ್ಞಾಪನ ಬರ್ತಂದ ನೀನ್ ಮತ್ತೆ ತಡಿ. ಕರೆಂಟ್ ಬರೋದು ಇನ್ನು ತಡ ಇದ್ದಾಗೈತಿ. ಯಾಕೆ ಸುಮ್ಮ ಅವಸರ ಮಾಡ್ತಿದಿ? ಆಮ್ಯಾಕ ಹೋದ್ರಾತು, ಯಾಕೆ ಲೇಟ್ ಮಾಡ್ತಿ ಹಂಗೈತೆ? ನೋಡು ಮಾವ, ನಾನು ಜೋಳ ಹಾಕ್ತೀನಿ, ನೀನು ತಳಗ ನಟ್ ನಡಬರಕ ಹಿಟ್ಟು ಬೀಳ್ತಿರ್ತೇ ಅಂತ ಅಲ್ಲಿ ನಿಂದು ಕಡ್ಡಿ ಇಟ್ಟು ಅಳಿಯಾಡ್ಸಕಂತಿ. ಬಾ 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 ಏನ ಕೇಳ್ಬಿಡ್ರಿ ಸ್ಕೆಚ್. ನಾವು ನಿಮ್ಮಂತರ್ನ ಕಾಯಕತ್ತೀವಿ. ಆ ಹುಡುಗಿ ನಿಮ್ಮಂತ ಹರಿಯದ ಹುಡುಗಿಯರ್ ಕರದ್ರ ಸಾಕ. ನಾನು ಮಗ ನಿನ್ನ ಗಿರಣಿ ಲಾಯ್ಕಿಯಾಗಿಟ್ಟು ಅಳ್ಯಾಡ್ಸಾಕ ಒಂದು ಚಲೋದ ಕೆತ್ತಿಸಿ ಐತೀನಿ. ಮತ್ತೆ ಒಮ್ಮೆ ಅಳಿಬ್ಯಾಡ್ಸ್ಬಾರ್ದು, ಅಳಿಗಾಡ್ಸಿದ್ರ ನಿಂದ ಇಟ್ಟು ಒಟ್ಟ ನಿಂದ್ರಬಾರ್ದು. ದಳ 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 ಸುರಿ ಬಿಡ್ಬೇಕ. ಹಂಗ ಮಾಡ್ತೀನಿ ನೋಡ್. ಮತ್ತೆ ನಡಿ ಹೋಗ ನಡಿ. ಏನ್ ಅಲ್ಲಾಡ್ಸ್ತಿದಿ? ಅಲ್ಲಾಡ್ಸಿದ್ರ ಒಮ್ಮೆ ಅಲ್ಲಾಡ್ಸ್ಬೇಕು ನೀನು, ನೋಡಿಲ್ಲ? ಅಯ್ಯೋ ದಿನ ಅಳ್ಯಾಡ್ಸೋದು ಪಳ್ಯಾಡ್ಸೋದು ಹೇಳಿದ್ರ ಅವ್ರಿಗೆ ಬ್ಯಾಸರಿಕೆ. ನಾವು ನೋಡಿಲ್ಲ ಅದ ಬೈಯಾಕತ್ತಾರ. ನಡಿ ನಡಿ ಹೋಗೋಣ ಹಂಗಾದ್ರ. ವಿಶಾಲ್, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ನಾನಿದ್ದೀನಲ್ಲ, ನಾನ್ ಮಾಡ್ತೀನಿ ಬಿಡಿ. ನೋಡಿ, ನಿಮ್ಗೆ ಯಾಕೆ ತೊಂದ್ರೆ? ಇದರಲ್ಲಿ ತೊಂದರೆ ಏನು ಬಂತು? ಇದು ನನ್ನ ಕರ್ತವ್ಯ. ನವಜೀವನಕ್ಕೆ ನಾಂದಿ ಹಾಡುತ್ತಿರುವ ನವದಂಪತಿಗಳಿಗೆ ನನ್ನಿಂದ ಪಲ್ಲಂಗ ಶೃಂಗಾರದ ಉಡುಗೊರೆ. ನಾನು ನಿನಗೋಸ್ಕರ ಇಷ್ಟನ್ನೂ ಮಾಡಬಾರ್ದೆ ಶಾರದಾ? ಜೀವನ ಪೂರ್ತಿ ನನ್ನನ್ನ ಋಣಿಯಾಗಿ ಮಾಡಿದ್ರಿ, ಮೇಲೆ ಈ ಹುಡುಗದ ಹುರಿನ ನನ್ನ ಮೇಲೆ ಹೊರಿಸ್ತಾ ಇದ್ದೀರಲ್ಲ. ಬೇಡಿ ವಿಶಾಲ್, ಇನ್ನು ಮುಂದಾದ್ರೂ ನನ್ನ ಕೈಲಾದ ಮಟ್ಟಿಗೆ ನಿಮ್ಮ ಸೇವೆ ಮಾಡಿ ನಿಮ್ಮ ಋಣದ ಭಾರವನ್ನ ಕಡಿಮೆ ಮಾಡಿಕೊಳ್ಳಲು ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ. ಶಾರದಾ, ಶಾರದಾ, ನನ್ನ ಋಣವನ್ನು ತೀರಿಸಬೇಕೆಂದಿರುವುದಾದರೆ ನಿನಗಿರುವುದು ಒಂದೇ ಒಂದು ದಾರಿ. ಶಾರದಾ, ನನ್ನ ಆಸೆಯನ್ನು ಈಡೇರಿಸುವೆಯಾ? ಆಸೆನಾ ವಿಶಾಲ್? ನಿಮಗೆ ಆಸೆನಾ? ಯಾಕೆ ನಾನು ಮನುಷ್ಯನಲ್ಲವೇ? ನನಗೂ ಆಸೆ ಆಕಾಂಕ್ಷೆಗಳಿಲ್ಲವೇ? ಶಾರದಾ, ಬಹು ದಿನಗಳಿಂದಲೂ ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟುಕೊಂಡ ನನ್ನ ಆಸೆಯನ್ನು ಈಡೇರಿಸಲೇಬೇಕು ಶಾರದಾ. ನಾ ಕಂಡ ಕನಸನ್ನು ನೀನು ನನಸು ಮಾಡಲೇಬೇಕು ಶಾರದಾ. ವಿಶಾಲ್,
ನೀವೇನ್ ಹೇಳ್ತಾ ಇದ್ದೀರಾ? ಶಾರದಾ 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 ಶಾರದಾ, ಗಾಬರಿ ಆಗಬೇಡ ಶಾರದಾ. ಇವರೇನು ಕೇಳುತ್ತಾರೋ ಎಂಬ ಆತಂಕದ ಅಲೆಗಳು ನಿನ್ನ ಮನದಲ್ಲಿ ಮೂಡುತ್ತಿವೆ ಅಲ್ಲವೇ? ಹುಚ್ಚಿ ಹುಚ್ಚಿ, ನೋಡು, ನೀನೇನು ಭಯಪಡಬೇಕಾಗಿಲ್ಲ. ನಗುವಿದ್ದ ಮೊಗ ಚಂದ, ಮಗುವಿದ್ದ ಮನೆ ಅಂದ ಎನ್ನುವ ಹಾಗೆ 1 ವರ್ಷದೊಳಗೆ ನಮ್ಮ ಮನೆಯಲ್ಲಿ ಮುದ್ದಾದ ನಗು ನಗುವ ಕಿಲ ಕಿಲನೆ ಆಡುವ ಮಗು ನಲಿದಾಡುವಂತಾಗಬೇಕು. ಶಾರದಾ, ಇದನ್ನು ಈಡೇರಿಸ್ತೀಯ ಅಲ್ವೇ? ಅಣ್ಣ, ನಿನ್ನ ಆಸೆ ಖಂಡಿತವಾಗಿಯೂ ನೆರವೇರಿಸುತ್ತೇವೆ ಅಣ್ಣ. 1 ವರ್ಷದೊಳಗಾಗಿ ನನ್ನದೇ ಪ್ರತಿರೂಪದ ಒಂದು ಮಗುವನ್ನು ನಿನ್ನ ಕೈಗಿಡುವ ಭಾರ ನಮ್ಮದು. ಶಾರದಾ, ಏನಂತೀಯ? ಅವಳೇನಂತಾಳೆ? ಮೌನಂ ಸಮ್ಮತಿ ಲಕ್ಷಣಂ. ನೋಡಿ ಶಾರದಾ, ನೀನು ಹೆರುವ ಮಗುವಿನ ರೂಪ ಆಕಾಶನದ್ದೇ ಇರಲಿ, ಆದರೆ ಸ್ವಭಾವ ಮಾತ್ರ ನನ್ನದಿರಲಿ. ವಿಶಾಲ್, ನಿಮ್ಮಂತ ಸದ್ಗುಣ ಸ್ವಭಾವವುಳ್ಳ ಮನುಷ್ಯನನ್ನ ಮಗನಾಗಿ ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಲ್ವಾ ಆಕಾಶ್? ಹಾ ಆಕಾಶ್, ಸರಿ. ಈ ಶುಭ ರಾತ್ರಿ ನಿಮ್ಮ ಬಾಳಿನಲ್ಲಿ ಸುಖ ಸಂತೋಷ ತರಲಿ. ನೀವಿಬ್ಬರು ಹಾಲು ಜೇನಿನಂತೆ ಬೆರೆತು ಸುಖ ಸಂಸಾರ ಸಾಗಿಸುವಂತಾಗಲಿ. ಹಾ ಆಕಾಶ, ನಾನೇನು ಬರ್ತೀನಪ್ಪ. ಹಾ ಶಾರದಾ, ನಾನು ಹೇಳಿದ್ದನ್ನು ಮಾತ್ರ ಮರಿಬೇಡ. ವಿಶ್ ಯು ಗುಡ್ ನೈಟ್. ಆಕಾಶ್, ಹಾಲು ಕುಡೀರಿ. ಶಾರದಾ, ನನ್ನ ಮೇಲೆ ಬೇಜಾರು? ನಾನಾಗ್ ಬೇಜಾರು ಪಟ್ಕೊಂಡೆ? ನಿಮ್ಮ ಮೇಲೆ ಬೇಜಾರು ಪಟ್ಕೊಂಡು ನಾನು ಸಾಧಿಸುವುದಾದ್ರೆ ಏನಿದೆ ಹೇಳಿ ನೋಡೋಣ. ಹಾಗಲ್ಲ ಶಾರದಾ, ಅವತ್ತು ನಾನು ಮಾಡಿದ್ದು ತಪ್ಪು ನಿಜ. ಯಾಕೆಂದರೆ ನಿನ್ನ ಮೇಲಿನ ಮೋಹದಿಂದ ಹುಕ್ಕೇರಿದ ಮನಸ್ಸಿನ ಹಂಬುದಿಯಲ್ಲಿ ಆವೇಶದಿಂದ ಅಪ್ಪಳಿಸಿ ಬಂದ ಪ್ರೀತಿ ಅಲೆಗಳ ಹೊಡೆತಕ್ಕೆ ನಿನ್ನ ಜೀವನ ಕನಸಿನ ದೋಣಿ ಎಲ್ಲಿ ಬುಡ ಮೇಲಾಯ್ತೇನೋ ಅಂತ. ಎಷ್ಟೇ ಆವೇಶದಿಂದ ಅಲೆಗಳು ಬಂದು ದೋಣಿಗೆ ಅಪ್ಪಳಿಸುವ ಬದಲು ಮುತ್ತೆಕ್ಕಿ ಸಂಸಾರ ಎಂಬ ಈ ಸಾಗರದಲ್ಲಿ ಸುಗಮವಾಗಿ ಸಾಗ್ಲಿ ಅಂತ ತೇಲಲು ಅವಕಾಶ ಮಾಡಿಕೊಟ್ರಲ್ಲ, ಅದು ನನ್ನ ಪುಣ್ಯ. ಥ್ಯಾಂಕ್ ಯು ಶಾರದಾ. ಆದರೂ ನವನವೀನವಾಗಿ ನವರವಸ್ಸ ಭರಿತದೊಂದೊಡಗೂಡಿ ಸರಸ ಸಲ್ಲಾಪದ ಸಂಗೀತ ಮಾಧುರ್ಯ ಸವಿಯುವ ಈ ಸುಂದರ ಶುಭರಾತ್ರಿಯಲ್ಲಿ ಸತ್ವವೇ ಇಲ್ಲದ ಸಂಗೀತದ ಅಪಸ್ವರದ ಚಿಹ್ನೆ ನಿನ್ನ ಮುಖದಲ್ಲಿ ರಾರಾಜಿಸುತ್ತಿರೋದು ಸರಿಯಲ್ಲ ಶಾರದಾ. ನನ್ನ ಶಾರದೆ ಮುಖ ಯಾವಾಗಲೂ ನಗುವಿನಿಂದ ಶೋಭಿಸುತ್ತಿರಬೇಕೆಂಬುದೇ ನನ್ನ ಆಸೆ. ನೋಡಿ, ನಿಮ್ಮ ಆಸೆಯಂತೆಯೇ ನಡ್ಕೋತೀನಿ. ಆಕಾಶ್, ಹಣೆ ಬರವನ್ನ ಬರೆದ ಬ್ರಹ್ಮ ನನ್ನನ್ನ ನಿಮ್ಮ ಸತಿಯ ಸ್ಥಾನಕ್ಕೆ ದಾರಿ ಎಳೆದುಕೊಟ್ಟು ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾನೆ. ಅದರಿಂದ ನಾನು ಯಾವತ್ತೂ ವಂಚಿತಳಾಗಲಾರೆ. ನನ್ನ ಮಡದಿಯಾದ ನೀನು ಈ ಮನೆಗೆ ಒಂದು ಮುಕುಟದಂತೆ ಶಾರದಾ. ಸಂಸಾರ ಸಾಗರದಲ್ಲಿ ಸಮರಸದಿಂದ ಸಾಗಿ ಸಂತೋಷದಿಂದ ಸಂತೃಪ್ತಿ ತೀರ ಸೇರಿದರಷ್ಟೇ ಸಾಕು. ನೋಡಿ, ಸಾಕು ಅನ್ನೋದು ಮನುಷ್ಯನ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ ಅನ್ಸುತ್ತಿದೆ ಅಲ್ವಾ? ಅದೆಲ್ಲ ನಿಜ ಶಾರದಾ. ಗೃಹಿಣಿಯಾದವಳು ಬೇಕು ಬೇಕು ಅಂತ ಬಯಸುತ್ತಲೇ ಇರಬೇಕು. ಆಹಾ, ಚಿನ್ನ ಒಡೆಯನ್ನಲ್ಲ, ಗಂಡನ ಮಾನ ಮರ್ಯಾದೆಯನ್ನು ತಿಳಿಯುತ್ತೆ. ನಿಮ್ಮ ಮನೆ ಎಂಬ ಈ ಮರ್ಯಾದೆ ಮಹಲಿನಲ್ಲಿ ಹಾಲಿನ ಹೊಳೆಯನ್ನೇ ಹರಿಸಲು ಬಯಸುತ್ತೇನೆ ವಿನಃ ಹಾಲಾಹಲವನಲ್ಲ. ನಾನು ಮೆಟ್ಟಿದ ಈ ಮನೆಯನ್ನ ಸ್ವರ್ಗವನ್ನಾಗಿಸಲು ನನ್ನ ಸರ್ವಸ್ವವನ್ನೇ ದಾರಿ ಎರಲು ನಾನು ಸಿದ್ಧನಾಗಿದ್ದೇನೆ.
ಮನೆ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯಿಂದ ಅರಿತು ನಡೆಯುವ ಸತಿರಲು ಸ್ವರ್ಗಕ್ಕೆ ಕಿಚ್ಚು ಅತ್ಯಂತ ಸರ್ವಜ್ಞ. ನಿನ್ನಂತವಳನ್ನು ನೋಡೇ ಈ ಮಾತು ಹೇಳಿರಬೇಕು ಆ ಸರ್ವಜ್ಞ. ಸಾಕ್ರಿ, ಸಾಕು, ತುಂಬಾ ಹೋಗಬೇಡಿ, ನಂಗ್ ನಾಚಿಕೆ ಆಗುತ್ತೆ. ಹೆಣ್ಣಿನ ಮುಖವೆಂಬ ಆಗಸದಲ್ಲಿ ನಾಚಿಕೆ ಎಂಬ ಚಂದ್ರನಿದ್ರೆ ತಾನೇ ಅದಕ್ಕೊಂದು ಮೆರುಗು ಬರೋದು. ನಾಚಿಕೆಯಿಂದ ಹೆಣ್ಣಿನ ಅಂದ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಆ ಕವಿಗಳು ವರ್ಣಿಸಿದ್ದಾರೆ. ಶಾರದಾ, ನನ್ನ ಜೀವಾಳದ ಬಯಕೆ ನೀನು, ಜನ್ಮ ಜನ್ಮದ ಕನಸು ನೀನು, ಒಲುಮೆ ಇಂಪನ್ನು ಹೀರಿ ಬೆಳೆದ ನನ್ನ ಪ್ರೀತಿಯ ಕೆಂಪು ತೋಟದಲ್ಲಿ ಕಂಪು ನೀನು. ಬಾ, ನಿನ್ನ ಸೌಂದರ್ಯ ಕಂಪಿನ ಸೊಪ್ಪನ್ನು ಆಸ್ವಾದಿಸುವ ಅವಕಾಶ ಈ ಆಕಾಶನಿಗೆ ನೀಡುವ. ನೀವು ತುಂಬಾ ಹೊಗಳ್ತಾ ಇದ್ರ, ಮೊದಲು ಹಾಲು ಕುಡೀರಿ. ಓಹೋ, ಈಗಲೇ ಒಮ್ನಿಷ್ಟು ಆರ್ಡರ್ ಆಯ್ತಾ? ಹಾಲು ಕುಡೀರಿ. ಸಕ್ಕರೆಯನ್ನು ಹಾಕಿಲ್ಲಲ್ಲ ಶಾರದಾ ಈ ಹಾಲಿಗೆ? ಏನು, ಸಕ್ಕರೆ ಹಾಕಿಲ್ವಾ? ನೀನು ಕುಡಿದು ನೋಡು, ಗೊತ್ತಾಗುತ್ತೆ. ಏನ್ರಿ ನೀವು, ಸಕ್ಕರೆ ಹಾಕಿದ್ದೀನಲ್ಲ, ಯಾಕೆ ಸುಳ್ಳು ಹೇಳ್ತೀರಾ? ಎಲ್ಲಿ ನೋಡೋಣತ್ತ? ಈಗ ನಿನ್ನ ಅದರದ ಸವಿಜೆಯನ್ನು ಈಗ ಹಾಲಿನಲ್ಲಿ ಬೆರೆತು ತುಂಬಾ ಸಿಹಿಯಾಗಿದೆ ನೋಡು ಶಾರದಾ. ಹೋಗಿಪ್ಪ, ನೀವು ತುಂಬಾ ತುಂಟ್ರು. ತುಂಟತನ ತಾನೇ ಮಾಡಿ ನಿನ್ನನ್ನು ಪಡೆದಿದ್ದು. ನಿಮ್ಮ ತುಂಟತನದಿಂದಲ್ಲ ನಾನೇ ನಿಮ್ಮವಳಾಗಿದ್ದು. ನಿಮ್ಮ ಅಣ್ಣನವರು ಬಂದು ನೀನೇ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನನ್ನ ತಮ್ಮನ ಬಾಳು ದುಸ್ತರವಾಗುತ್ತೆ ಅಂತ ಹೇಳಿದಾಗ ನಿಮ್ಮ ಮೇಲಿರುವ ಕನಿಕರದಿಂದ ನಾನು ಈ ಮದುವೆಗೆ ಒಪ್ಕೊಂಡೆ ಅಷ್ಟೇ. ಆಹಾ, ಕಲಿಯಲಿಕ್ಕೆ ಕಾಡಿಗೆ ಬಂದಾಗ ಯಾರಾದರೂ ಕಂಡರೆ ವನಸ್ಪತಿಯನ್ನು ಹುಡುಕಲು ಬಂದಿದ್ದೇವೆ ಎನ್ನುವಂತಾಯ್ತು ನಿನ್ನ ಮಾತು ಶಾರದಾ. ಆಸೆ ಆಕಾಂಕ್ಷೆಗಳು ಗಂಡಸನಲ್ಲಿ ಇರುವುದಕ್ಕಿಂತ 10 ಪಟ್ಟು ಜಾಸ್ತಿ ಹೆಂಗಸರಲ್ಲಿ ಇರುತ್ತಂತೆ. ಆದರಿಷ್ಟೇ ವ್ಯತ್ಯಾಸ, ಗಂಡು ಅದನ್ನು ಬಹಿರಂಗ ಪಡಿಸುತ್ತಾನೆ, ಹೆಣ್ಣು ಅದನ್ನು ಗುಪ್ತವಾಗಿಡುತ್ತಾಳೆ. ನಿಜ ನಿಮ್ಮ ಮಾತು. ಮನಸ್ಸಿನ ಆಸೆನ ಬಹಿರಂಗವಾಗಿ ಬಿಚ್ಚಿ ಹೇಳಿದ್ರೆ ಬಹಳ ಬಂಗಾರವಾಗುತ್ತೆ, ಗುಪ್ತವಾಗಿ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡ್ರೆ ಬಹಳ ಹಾಳಾಗುತ್ತೆ. ಶಾರದಾ, ಇವತ್ತು ನಮ್ಮಿಬ್ಬರ ಅಪೂರ್ವ ಮಿಲನದ ಪ್ರಥಮ ರಾತ್ರಿ. ಈ ಹಾಳು ಬಿಳಿನ ವಿಚಾರ ಬಿಟ್ಟು ಹಾಲುಣಿಸಿದ ನನ್ನ ನರಗಳಿಗೆ ಸಿಹಿಜೇನಿನ ಅಭಿಷೇಕ ಮಾಡುವೆಯಾ? ಆಕಾಶ್, ಅಭಿಷೇಕ ಅಷ್ಟೇ ಏಕೆ, ಕಾಂತ ಮಜುವನ್ನೇ ಮಾಡೋಣ. ಯಾಕಂದ್ರೆ ಈ ಹೆಣ್ಣಿನ ಸರ್ವಾಂಗವು ಗಂಡಿನ ಸ್ವಾಧೀನವೆಂದಾಗ ಪ್ರಥಮ ರಾತ್ರಿಯಲ್ಲಿ ಆದ ಸವಿ ನೆನಪುಗಳು ಸಾಯುವರೆಗೂ ಶಾಶ್ವತ ಅಲ್ವೇ? ಹೌದು ಶಾರದಾ, ಪವಿತ್ರ ಈ ಶುಭ ರಾತ್ರಿಯಲ್ಲಿ ನಾವಿಬ್ಬರು ಸೇರಿ ಸ್ವರ್ಗದ ಸುಖದ ಬಾಗಿಲು ತಟ್ಟೋಣ. ಶಾರದಾ, ಈ ಆಕಾಶನ ಹೃದಯ ಆಗಸದಲ್ಲಿ ಸದಾ ಮಿನುಗುವ ಧ್ರುವ ತಾರೆಯಾಗಿ ನಮ್ಮ ವಂಶ ಬೆಳಗುವ ಜ್ಯೋತಿಯಾಗಿ ನನ್ನಲ್ಲಿ ಒಂದಾಗು ಬಾ ಶಾರದಾ, ಒಂದಾಗು ಬಾ. ಕೈ ಹಿಡಿದಾಗ ನಿನ್ನ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನಾವು ಸೇರಿ ಮಾಡುವ ಸ್ವರ್ಗವೇ.
ಹಗಲು ರಾತ್ರಿ